ದೇವಾಲಯಗಳು ದೇವರ ಅಸ್ತಿತ್ವವನ್ನ ಉಳಿಸುವ ಶ್ರದ್ಧಾ ಕೇಂದ್ರಗಳಾಗಿರುತ್ತವೆ. ಮನುಷ್ಯನ ಅಂತರಂಗ ಮತ್ತು ಭಾವನೆಗಳನ್ನ ಶುದ್ಧಿಗೊಳಿಸುವಂತಹ ಶಕ್ತಿ ದೇವಾಲಯಗಳಿಗೆ ಇದೆ. ಕೊರಟಗೆರೆ ತಾಲೂಕಿನ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮಂತಯ್ಯ ನಾಪಾಳ್ಯ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ದೊಡ್ಡಮ್ಮ ದೇವಿಯ ಸ್ಥಿರಬಿಂಬ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಗ್ರಾಮ ದೇವತೆಯಾದ ಶ್ರೀ ದೊಡ್ಡಮ್ಮ ದೇವಿಯ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಕಾರಣರಾದ ದುಬೈನ ಪರ್ವಾ ಗ್ರೂಪ್ ಸಂಸ್ಥೆ ಉದ್ಯಮಿ ನೀಲೇಶ್ ಮತ್ತು ಸಹೋದರ ಶಶಿಧರ್ ಅವರಿಗೆ ದೇವಿಯ ಕೃಪಾಶೀರ್ವಾದ ಸದಾ ಇರಲಿ ಅಂತ ಆಶೀರ್ವದಿಸಿದರು. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸುತ್ತೂರು ಮಠದ ಶಿವರಾತ್ರಿ ದೇಶಿ ಕೇಂದ್ರ ಸ್ವಾಮೀಜಿ, ಸಿದ್ದರಬೆಟ್ಟ ಶ್ರೀಮಠದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಯಲರಾಂಪುರ ಶ್ರೀಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಕಾರಾದೇಶ್ವರ ಶ್ರೀಮಠದ ಕಾರದ ವೀರ ಬಸವಲಿಂಗ ಸ್ವಾಮೀಜಿ, ವಿರಕ್ತ ಶ್ರೀಮಠದ ಗೌರಿಶಂಕರ ಸ್ವಾಮೀಜಿ, ಹೊನ್ನಮಗವಿ ಶ್ರೀಮಠ ರುದ್ರಮಣಿ ಶಿವಾಚಾರ್ಯ ಸ್ವಾಮೀಜಿ ಸೇರಿದಂತೆ ಹಲವು ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಯಾಗಿದ್ದು, ನಟ ಅರ್ಜುನ್, ಯೋಗೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹನುಮಂತಯ್ಯನಪಾಳ್ಯ ಎಲ್ಲಿ ನೀವು ದೊಡ್ಡಮ್ಮ ದೇವಿಯ ದೇವಸ್ಥಾನವನ್ನು ಬಹಳ ವಿಶೇಷವಾಗಿ ನಿರ್ಮಾಣ ಮಾಡಿ ಅದರ ಮಂಗಳ ಕಾರ್ಯಕ್ರಮವನ್ನು, ಕುಂಭಾಭಿಷೇಕ ಮತ್ತು ಇದರ ಕಾರ್ಯಕ್ರಮಗಳನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ ದೇವಸ್ಥಾನಗಳಿಗೆ ಬಹಳ ಮಹತ್ವವನ್ನು ಕೊಟ್ಕೊಂಡು ಬಂದಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಒಂದು ದೇವಸ್ಥಾನ ಆ ಊರಿನ ಎಲ್ಲ ಜನಗಳ ಒಂದು ಮನಸ್ಸು, ಭಾವನೆಗಳನ್ನು ಶುದ್ಧಗೊಳಿಸುವಂತಹ ಒಂದು ಪವಿತ್ರ ಕ್ಷೇತ್ರವಾಗಿರುತ್ತದೆ. ಹಿರಿಯರು ಬಹಳ ಹಿಂದಿನಿಂದಲೂ ಕೂಡ ಈ ಯೋಜನೆಯನ್ನು ಹಾಕೊಂಡು ಬಂದಿದ್ರು. ಇವತ್ತು ಬೇರೆಲ್ಲ ಯೋಜನೆಗಳು ದೂರ ಆದರೂ ಕೂಡ ದೇವಸ್ಥಾನಗಳನ್ನು ಬಳಸಿಕೊಂಡು ಮತ್ತಷ್ಟು ಬೆಳೆಸ್ಕೊಂಡು ಹೋಗುವಂತಹ ಒಂದು ಪರಿಪಾಠ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಹಾಗೆ ನಿಮ್ಮೂರಿನಲ್ಲಿರುವಂತಹ ದೊಡ್ಡಮ್ಮ ತಾಯಿ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಒಂದು ಶಿಲಾಮಂಟಪವನ್ನು ನಿರ್ಮಾಣ ಮಾಡಿದಿರಿ. ಬಹುಶಃ ನಿಮ್ಮೆಲ್ಲರ ಭಕ್ತಿಯ ಪ್ರತೀಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿದೆ. ದೇವರ ಪೂಜೆ ಅನ್ನುವಂತಹದ್ದು ಬಹಳ ಮುಖ್ಯ. ಅದು ಯಾವ ರೀತಿ ಇರಬೇಕಪ್ಪ ಅಂದ್ರೆ, ದೇವರ ಪೂಜೆ ನಮ್ಮ ಭಾವನೆಗಳನ್ನು ಶುದ್ಧಗೊಳಿಸುವಂತಹ ಪೂಜೆ ಆಗಬೇಕು. ದೇವ ಪೂಜೆಯ ಮಾಟ ದುರಿತ ಬಂಧನ ದೊಡ್ಡ ಬಸವಣ್ಣವರು ಒಂದೇ ಮಾತನ್ನು ಹೇಳಿದ್ದಾರೆ. ನಾವು ಯಾತಕ್ಕೆ ಪೂಜೆ ಮಾಡಬೇಕು ಅಂದ್ರೆ, ನಮ್ಮಲ್ಲಿರುವ ದುರಿತ ದುರ್ಗುಣಗಳನ್ನು ದೂರ ತರಿಸುವುದಕ್ಕೆ ಈ ಪೂಜೆ ಪುನಸ್ಕಾರಗಳು, ಪ್ರಾರ್ಥನೆಗಳು ಇವೆಲ್ಲವನ್ನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಡಿ ವಿ ಗುಂಡಪ್ಪನವರು ಮಾತಾಡ್ತಾರೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ, ಭಾವಂ ಕ್ಷುಲ್ಲ ಜಗದ ಮೇಲಡಿಸಿ ಮೇಲೆಯೂ ನಾವು ಅವಳಿಕ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸನ್ನ ಪವಿತ್ರಗೊಳಿಸುವ, ಭಾವನೆಗಳನ್ನ ಶುದ್ಧಗೊಳಿಸುವ ಯಾವುದೇ ಆಗಲಿ ನೀವು ಪೂಜೆ, ಪ್ರಾರ್ಥನೆ, ಧ್ಯಾನ ಏನಂತ ಕರ್ಕೊಂಡು ಕೂಡ ಅದಕ್ಕೆ ನಮ್ಮನ್ನ ತೊಡಗಿಸಿಕೊಳ್ಬೇಕು ಅನ್ನುವಂತಹ ಮಾತನ್ನ ಡಿ ವಿ ಗುಂಡಪ್ಪನವರು ಹೇಳಿರುವಂತಹ ಅವರು. ಹಾಗೆ ಆ ನಂಬಿಕೆ, ಆ ಶ್ರದ್ಧೆಯ ಪ್ರತೀಕವಾಗಿ ಇವೆಲ್ಲ ಇವತ್ತು ದೊಡ್ಡಮ್ಮ ತಾಯಿ ಅಂತ ಇದಿಟ್ಟಿದೆ. ನಿಮ್ಮ ಹೆತ್ತ ತಾಯಿಗಿಂತ ದೊಡ್ಡಮ್ಮ ಯಾರೆಲ್ಲ ಚಿಕ್ಕಮ್ಮ ಇದೆ ತಿಳ್ಕೊಡಿ. ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನಿಮಗೆ ತಾಯಿಗಿಂತ ದೇವರಿಲ್ಲ ಅಂತ ನಾವೆಲ್ಲ ಓದ್ತಾ ಇರ್ತೀವಿ, ಎಲ್ಲ ಕಡೆ ಕೇಳ್ತಾ ಇರ್ತೀವಿ. ಆತ್ಮದೇವೋಭವ, ಪಿತೃದೇವೋಭವ ಅಂತ ಭಾವಿಸ್ತಾ ಇರ್ತೀವಿ. ಅದನ್ನು ಗಮನಿಸ್ಕೊಂಡ್ರೆ ಈ ದೊಡ್ಡಮ್ಮ ತಾಯಿ ಪೂಜೆ ಮಾಡುವಂತ ನೀವುಗಳು ನಿಮ್ಮ ಹೆತ್ತ ತಾಯಿಗಳನ್ನ ಚೆನ್ನಾಗಿ ಪೂಜೆ ಮಾಡಿದ್ರೆ, ಅವರ ಸೇವೆ ಮಾಡಿದ್ರೆ ಇಂಥ ದೇವಸ್ಥಾನ ಮಾಡೋಕ್ಕೆ ಸಾರ್ಥಕ ಆಗ್ತದೆ. ಇವತ್ತು ತಾಯಿ ತಂದೆಗಳನ್ನ ನೋಡಿಕೊಳ್ಳುವಂತಹ ಅವರು ಇಳಿವಯಸ್ಸಲ್ಲಿ ಕಾಪಾಡುವಂತಹ ಮಕ್ಕಳ ಸಂಖ್ಯೆ ತುಂಬಾ ವಿರಳ ಆಗ್ತಾ ಇದೆ. ಕುಟುಂಬದಲ್ಲಿ, ಸಂಸಾರಗಳಲ್ಲಿ ವಿರಳತೆ ಜಾಸ್ತಿ ಆಗಿದೆ. ಸಾನ್ನಿಧ್ಯವನ್ನು ವಹಿಸಿ ಈ ದೇವಸ್ಥಾನದ ಬಗ್ಗೆ ನೀವು ಹಮ್ಮಿಕೊಂಡಿರುವಂಥ ಈ ಒಂದು ಧಾರ್ಮಿಕ ಕೇಂದ್ರದ ದೇವಸ್ಥಾನದ ಮಹತ್ವದ ಬಗ್ಗೆ ಬಹಳ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರನ್ನ ಶ್ಲಾಘಿಸಿರುವಂಥ ಸುತ್ತೂರು ಜಗದ್ದು ಮತ್ತು ಸಿದ್ಧಲಿಂಗ ಪರಮ ಪೂಜ್ಯರು ನಿಮ್ಮ ಭಕ್ತಿಯನ್ನು ಮತ್ತು ನೀವು ಮಾಡಿರುವಂಥ ಈ ಒಂದು ದೇವಸ್ಥಾನದ ಕಾರ್ಯವನ್ನು ಅತ್ಯಂತ ಸಂತೋಷವನ್ನು ಪಟ್ಟಿದ್ದಾರೆ. ಬಹಳ ಚಿಕ್ಕ ಗ್ರಾಮವಾದರೂ ಸಹಿತ ಬಹಳ ಸುಂದರವಾಗಿ ಇವತ್ತು ದೇವಾಲಯ ನಿರ್ಮಾಣ ಮಾಡಿದೆ. ಪರಮ ಪೂಜ್ಯರು ಹನುಮಂತನಾಥ ಸ್ವಾಮೀಜಿಯರು, ನಾವು ಸಹಿತ ನೀಲೇಶ್ವರ ಅವತ್ತೆಲ್ಲರೂ ಗ್ರಾಮಸ್ಥರು ಈ ಸಣ್ಣ ದೇವಸ್ಥಾನದ ಪಾಯ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲ ಇಷ್ಟು ಸುಂದರವಾದ ದೇವಸ್ಥಾನ ಆಗುತ್ತೆ ಅಂತ ಯಾರೂ ಭಾವಿಸ್ಕೊಂಡಿದ್ದಿಲ್ಲ. ಎಲ್ಲ ಕಡೆ ಒಂದು ಸಣ್ಣ ದೇವಾಲಯ ನಿರ್ಮಾಣಗೊಳ್ತವೆ ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ದೇವಾಲಯ ಪ್ರಾರಂಭ ಆಯಿತು. ಆದರೆ ಇವತ್ತು
ಆ ದೇವಸ್ಥಾನದ ಪ್ರಾಂಗಣವಾಗಿರ್ಬೋದು, ಮುಂಭಾಗಿರುವಂಥ ಮಂಟಪವಾಗಿರ್ಬೋದು, ಇವೆಲ್ಲವನ್ನು ನೋಡಿದರೆ ಇವತ್ತು ಬಹಳ ಅತ್ಯಂತ ಭಕ್ತಿಪೂರ್ವಕವಾಗಿ ನೀವು ಶ್ರದ್ಧಾಪೂರ್ವಕವಾಗಿ ದೊಡ್ಡಮ್ಮ ತಾಯಿಯ ದೇವಸ್ಥಾನವನ್ನು, ನೂತನ ದೇವಾಲಯವನ್ನು ಅತ್ಯಂತ ಶಾಶ್ವತವಾಗಿರುವಂಥ ಒಂದು ದೊಡ್ಡ ಕಾರ್ಯವನ್ನು ಈ ಎಲ್ಲ ಗ್ರಾಮದ ಗ್ರಾಮಸ್ಥರು ನೀವೆಲ್ಲರೂ ಸಹಿತ ಮಾಡಿದ್ರಿ. ವಿಶೇಷವಾಗಿ ಇದನ್ನೆಲ್ಲ ಮುಂದಾಳತ್ವ ವಹಿಸಿರುವಂಥ ನೀಲೇಶ್ವರು ಮತ್ತು ಈ ಗ್ರಾಮದ ಹಿರಿಯರು ಬಹಳ ಅತ್ಯಂತ ಇದಕ್ಕೊಂದು ದೇವಸ್ಥಾನ ನಿರ್ಮಾಣವಾಗಬೇಕಾದ್ರೆ ಏನಾದರೂ ಒಂದು ಶ್ರದ್ಧಾಭಕ್ತಿಯಿಂದ ಇಟ್ಟುಕೊಂಡು ಒಂದು ಮನಸ್ಪೂರ್ವಕವಾಗಿ ಕೆಲಸವನ್ನು ಮಾಡಿದಾಗ ಏನು ಬೇಕಾದರೂ ಸಹಿತ ಮಾಡಬಹುದು ಅನ್ನುವಂಥದ್ದನ್ನು ಅದಕ್ಕೆ ಸಾಕ್ಷಿ ಅಂತಂದರೆ ಈ ದೇವಾಲಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಭಾವಿಸ್ಕೊಳ್ಳಿ. ದೊಡ್ಡಮ್ಮ ತಾಯಿ ದೇವಸ್ಥಾನದ ಒಂದು ಪ್ರತಿಬಿಂಬ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕದ ಗ್ರಾಮಾಂತರ ಪ್ರದೇಶದಲ್ಲಿ ಇಷ್ಟು ಶಿಲಾಮಂಟಪವನ್ನು ರಚಿಸಿ ದೇವಿಗೆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವುದು ಅತ್ಯಂತ ವಿಶೇಷವಾದಂತಹದ್ದು. ನಮ್ಮಲ್ಲಿ ಗ್ರಾಮೀಣ ಜನರಲ್ಲಿ ಇನ್ನೂ ಭಕ್ತಿ ಶ್ರದ್ಧೆ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇದೆ. ನಗರ ಪ್ರದೇಶಗಳಲ್ಲೂ ಕೂಡ ಜನರಲ್ಲಿ ಶ್ರದ್ಧಾಭಕ್ತಿ ಇರುತ್ತೆ, ಆದರೆ ಗ್ರಾಮಾಂತರ ಪ್ರದೇಶಗಳ ಜನರ ಭಕ್ತಿ ನಿರ್ಮಲವಾದದ್ದು, ಭಕ್ತಿ ನಟಿಸ್ತಕ್ಕಂಥದ್ದು. ದೇವಸ್ಥಾನ ಮುಂದೆ ಯಶಸ್ವಿ ನಡೀಲಿ, ಈ ಭಾಗದ ಜನರಿಗೆ ಕಲ್ಯಾಣ ಆಗಲಿ ಅಂತ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಸಮರ್ಪಿಸಿ ಇಲ್ಲಿ ಉಪಸ್ಥಿತರೆಲ್ಲ ಪೂಜೆಯಲ್ಲಿ ಗೌರವ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣರಾಗಿರುವ ಈ ಗ್ರಾಮದೆಲ್ಲ